ಬಹಳ ಸರಳತೆಗೆ ಒಂದು ಹೆಣ್ಣುಮಗಳು ಒಂದು ರಾಜಕಾರಣಿ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶ್ರೀಮತಿ ಚೆನ್ನಮ್ಮನವರು ಸಾಕ್ಷಿ. ನಮ್ಮ ದೇವೇಗೌಡರ ಧರ್ಮಪತ್ನಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇವತ್ತು ಅವರು ಕೂಡ ಬಹಳ ಈ ರಾಷ್ಟ್ರದ ರಾಜಕಾರಣ ಜೊತೆಯಲ್ಲಿ ಬಹಳ ಸರಳತೆಗೆ ಒಂದು ಹೆಣ್ಣುಮಗಳು ಒಂದು ರಾಜಕಾರಣಿ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶ್ರೀಮತಿ ಚೆನ್ನಮ್ಮನವರು ಸಾಕ್ಷಿ. ಎಲ್ಲ ರಾಜಕಾರಣಿ ಮನೆಗಳಲ್ಲಿ ಒಂದು ಯಾವ ರೀತಿ ಒಂದು ತಾಯಿ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು. ಒಂದು ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್. ಒಂದು ಹೆಣ್ಣಿದೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಜೊತೆಯಲ್ಲಿ ಅವರ ಕುಟುಂಬದ ಹೊಳಪಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ತ್ಯಾಗದ ಹೆಣ್ಣು ನಮ್ಮ ಚೆನ್ನಮ್ಮನವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ನಾವು ಕೂಡ ನನಗೆ ಸರ್ಕಾರದ ಗೌರವ ಕೊಡಬೇಕು ಅಂದಾಗ ಬೇಕಾದಷ್ಟು ಚರ್ಚೆ ಬೇರೆ ಸ್ನೇಹಿತರಲ್ಲಿ ಅಧಿಕಾರಿಗಳಲ್ಲೆಲ್ಲ ಬಂತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಕೂಡ ತಾಯಿಗೆ ಕೂಡ ನಾವು ಕೊಡಕ್ಕಾಗಲಿಲ್ಲ ಅನ್ನೋದು ಕೂಡ ಬೇಕಾದಷ್ಟು ಚರ್ಚೆ ಬಂತು. ಆದರೆ ನಾನು ದಿಟ್ಟವಾದಂತಹ ತೀರ್ಮಾನ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು ಹೇಳಿದೆ, ನಾವು ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಹಂಗೆ ನಮಗೆ ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು. ಅಧಿಕಾರ ಇದ್ದಾಗ ಅಂತ ದೊಡ್ಡ ಮಹಿಳೆ ತಾಯಿ ಅವರು ರಾಜ್ಯಕ್ಕೆ ಒಂದು ದೊಡ್ಡ ಮಕ್ಕಳನ್ನು ಕೂಡ ಕೊಟ್ಟಿದ್ದಾರೆ. ಅವರ ಒಂದು ದೊಡ್ಡ ಮಂತನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಆ ಸರಳತೆಗೆ ನಾವು ಗೌರವವನ್ನು ಕೊಡಬೇಕಾದ್ದು ಒಂದು ಮಾದರಿಯಾದಂತಹ ಒಂದು ಹೆಣ್ಣುಮಗಳು. ಅಧಿಕಾರ ಇಲ್ಲದೆ ಹೋಗಿದ್ರು ಕೂಡ ಆತನ ಪ್ರತಿಯೊಬ್ಬ ಅವರ ಕುಟುಂಬದ ರಾಜಕಾರಣ ಸಾರ್ವಜನಿಕ ಸೇವೆಗೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಗೌರವ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಅವರಿಗೆ ಅತಿ ಹೆಚ್ಚು ಗೌರವವನ್ನ ಕೊಟ್ಟಿದ್ದೇವೆ. ಆ ತಾಯಿ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಸಾವುಗಳಿಗೆ ಯಾರು ಕೇಳಿ ಬರುವುದಿಲ್ಲ. ಅತಿಥಿಯಾಗಿ ನಾಳೆ ಬನ್ನಿ ಎನ್ಬಹುದು, ಆದರೆ ಸಾವಿಗೆ ನಾಳೆ ಎನ್ನಲು ಸಾಧ್ಯ ಇಲ್ಲ. ಸೊ ಅದರಿಂದ ಸಾವು ಯಾವಾಗ ಬರ್ತದೋ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದನೇ ಸ್ವೀಕಾರ ಮಾಡಬೇಕು. ದುಃಖ ಬರ್ತದೆ, ದುಃಖ ನೆನಪುಗಳನ್ನು ನೋಡಿದಾಗ ಭಾವನೆಗಳನ್ನು ಆತ್ಮೀಯತೆಯಲ್ಲಿ ಬರ್ತದೆ. ಸೊ ಅದರಿಂದ ಇವತ್ತು ನಾವು ಎಲ್ಲರೂ ಕೂಡ ಇವರೆಲ್ಲರ ಆತ್ಮಕ್ಕೆ ಕೊನೆಗೆ ನಮ್ಮ ಕೃಷ್ಣಪ್ಪನವರು ಕೂಡ ಐ ಥಿಂಕ್ ನಿನ್ನೆ ಅವ್ರು ತೀರ್ಕೊಂಡ್ರು ಅಂತ ಗೊತ್ತು ನನಗೆ. ಬನ್ನೂರು ಕೃಷ್ಣಪ್ಪನವರು ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿದ್ದರು. ಹಿಂಗೆ ಎಲ್ಲ ಧೀಮಂತ ನಾಯಕರುಗಳು ಶಾಸಕರುಗಳು ನಮ್ಮ ಜೊತೆ ಸೇವೆ ಮಾಡಿದಂಥವ್ರು ಎಲ್ಲ ಕೂಡ ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಚಂದ್ರಶೇಖರಪ್ಪನವರು ಇರ್ಬೋದು, ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿ ಕೆಲಸವನ್ನ ಮಾಡಿದ್ದಾರೆ ಶಿವಮೊಗ್ಗದಿಂದ. ಅವರು ಕೂಡ ನಮ್ಮ ಪಕ್ಷದಲ್ಲಿ ಅನೇಕ ಕೆಲಸಗಳಲ್ಲಿ ನಮ್ಮ ಜೊತೆಯಲ್ಲಿ ತೊಡ್ಕೊಂಡಿದ್ರು. ಅವರ ಮಗ ಕೂಡ ಇವತ್ತು ನಮ್ಮ ಜೊತೆ ಮೊನ್ನೆ ನಾವು ಲಾಸ್ಟ್ ಟೈಮು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದು, ಆತ ಸೋತ. ಶ್ರೀನಿವಾಸ ಸೇನರು ಕೂಡ ಬಹಳ ಹತ್ತಿರದಿಂದ ಬಲ್ಲೆ. ನಾನು ಪುಟ್ಟರಂಗನಾಥ್ ಅವರು ಕೂಡ ಹತ್ತಿರದಿಂದ ಬಂದೆ. ಅವರು ಕೂಡ 11ನೇ ವಿಧಾನಸಭೆಯಲ್ಲಿ ಶಾಸಕರಾಗಿ ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ತಮ್ಮ 4 ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದೆ ಅನೇಕ ಸ್ನೇಹಿತರು ವಿರೋಧ ಪಕ್ಷವರು ಮಾತಾಡ್ತಾರೆ.